ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಜಾಸ್ ರೆಸಿಪೀಸ್. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ಚಪಾತಿ. ಈಸಿಯಾಗಿ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಸಾಫ್ಟಾಗಿರುತ್ತೆ. ಮಾಡುವ ವಿಧಾನ: ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು 1.5 ಕಪ್ಪು. ಅದೇ ಕಪ್ಪಲ್ಲಿ 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಕಲಸಿ ಇಟ್ಕೊಂಡಿದ್ದೀನಿ ನಾನು. ಒಂದು 10 ನಿಮಿಷ ನೆನಿಬೇಕದು. ಮುಚ್ಚಿಡಿ. ನೋಡಿ, 10 ನಿಮಿಷ ಆಗಿದೆ. ಈಗ ನಾವು ಚಪಾತಿ ಹರ್ಕೊಳ್ಳೋಣ. ಮಾಮೂಲಿ ನಾವು ನಾರ್ಮಲಾಗಿ ಹೇಗೆ ಚಪಾತಿ ಹರ್ಕೋತೀವೋ ಅದೇ ಥರ ಹರ್ಕೊಳ್ಳಿ. ನೋಡಿ, ಹರ್ಕೊಂಡಿದ್ದಾಯಿತು. ಒಂದು ತವ ಇಟ್ಕೊಂಡಿದ್ದೀನಿ ನಾನು. ನೋಡಿ, ತವ ಬಿಸಿ ಮಾಡೋಕ್ಕಿಟ್ಟಿದೆ. ಈಗ ನೋಡಿ, ಚಪಾತಿ ಹಾಕ್ಕೊಳ್ಳೋಣ. ಮಾಮೂಲಿ ನಾವು ಚಪಾತಿ ಹೇಗೆ ಬೇಯಿಸ್ತೀವೋ ಅದೇ ಥರ ಬೇಯಿಸ್ಕೋಬೇಕು. ನೋಡಿ, ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ. ನೀವು ತುಪ್ಪನಾದರೂ ಹಾಕ್ಕೋಬೋದು. ಎಲ್ಲ ಏಜವರು ತಿನ್ಬೋದು, ಡಯಟ್ ಮಾಡೋರು ತಿನ್ಬೋದು. ನೋಡಿ, ಚಪಾತಿ ರೆಡಿ ಆಯಿತು. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ತೊಂಡೆಕಾಯಿ ಪಲ್ಯ. ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.